ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಕಿಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನೋಡಿ, ನವರಾತ್ರಿ ಬಂದೇ ಬಿಟ್ಟಿದೆ, ಆಚರಣೆ ಸಿಕ್ಕಾಬಟ್ಟೆ ಆಗ್ತಾ ಇದೆ. ಆದರೆ ಇದೊಂದು ಧಾರ್ಮಿಕ ಆಚರಣೆನೂ ಹೌದು. ಎಷ್ಟೊಂದು ಭಯ ಭಕ್ತಿಗಳಿಂದ ನಾವು ಆಚರಣೆನ ಸ್ಟಾರ್ಟ್ ಮಾಡ್ತೀವಿ. ಆ 9 ದಿನ ಉಪವಾಸ ಅಂತೆ, ವ್ರತಗಳಂತೆ ಅಂತ ಮಾಡ್ತಿರ್ತೀವಿ. ಆದರೆ ದೇವಿ ಯಾಕೆ ನಮ್ಗೆ ಒಲಿಯಲ್ಲ? ಇಷ್ಟೊಂದು ವ್ರತ ಮಾಡಿರ್ತೀವಿ ಕಟ್ಟುನಿಟ್ಟಾಗಿ. ಯಾಕೆ ಅಂದರೆ ನಮ್ಮ ದೇಹ ಮತ್ತು ಮನಸ್ಸೇ ನಮಗೆ ಹಿಡಿತದಲ್ಲಿರಲ್ಲ, ಅದೇ ನಮ್ಮ ಮಾತು ಕೇಳಿರಲ್ಲ. ಸೊ ದೇವಿ ಹೆಂಗೆ ನಮಗೆ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ದೇವಿ ನಿಮ್ಮ ಜೊತೆ 100% ಇರ್ತಾಳೆ. ನೀವು ಈ ವ್ರತ ಆಚರಣೆಗಳನ್ನ ಮಾಡಿದ್ರೂ ಫೇಲ್ ಆಗಬಾರ್ದು. ಅದಕ್ಕೆ ಬದಲಾಗಿ 100% ನೀವು 100ಗೆ 100 ಔಟ್ ಆಫ್ ಮಾರ್ಕ್ಸ್ ತೊಗೊಬೇಕು, ಗೊತ್ತಾಯ್ತಾ? ಅದೇ ನನ್ನ ಉದ್ದೇಶ ಅಷ್ಟೇ. ಸೊ ಬನ್ನಿ ಈಗ ಆಚರಣೆ ಬಗ್ಗೆ ಮಾತಾಡೋಣ. ಹೌದು, ಈ ಆಚರಣೆಗಳಲ್ಲಿ ಗೊಂಬೆ ಕೂರಿಸ್ಬೋದು, ಅಥವಾ ಉಪವಾಸಗಳು ಮಾಡೋದು, ಪ್ರತಿನಿತ್ಯ ದೇವ್ರನ್ನ ಅಲಂಕಾರ ಮಾಡೋದು, ಇದೆಲ್ಲನೂ ಕಾಮನ್ನೇ. ಆದರೆ ಮೇಯ್ನಾಗಿ ಬಂದು ಉಪವಾಸ. ಈ ಉಪವಾಸದಲ್ಲಿ ನಾವೇನಾದರೂ ಸ್ವಲ್ಪ ಎಡವಟ್ಟುಗಳನ್ನ ಮಾಡಿದ್ರೆ ಇದು ಏನಾಗುತ್ತೆ ಗೊತ್ತಾ, ನಮ್ಮ ಮನಸ್ಸಿಗೆ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಉಪವಾಸನ ಕರೆಕ್ಟ್ ರೀತಿಲಿ ಮಾಡಿ. ಉಪವಾಸ ಅಂದ ತಕ್ಷಣ ಏನು, ನಾನು ದಪ್ಪಗಿದ್ದೀನಿ ಅದಕ್ಕೆ ಉಪವಾಸ ಮಾಡಬೇಕು, ಸಣ್ಣಗಿರೋರು ಮಾಡಬಾರ್ದು ಆ ಥರ ಅಂತ ಅಲ್ಲ. ನೆಕ್ಸ್ಟ್ ನಾವು ಇದರಲ್ಲಿ ಸಣ್ಣ ದಪ್ಪ ಅನ್ನೋಕ್ಕಿಂತ ಮುಂಚೆ ನಮ್ಮ ನೆಕ್ಸ್ಟ್ ಸೀಸನ್ಗೆ, ಅಂದರೆ ಚಳಿಗಾಲಕ್ಕಿರ್ಬೋದು, ಮತ್ತೊಂದು ಕಾಲಗಳಿಗೆ ನಾವು ನಮ್ಮ ದೇಹವನ್ನು ಸದೃಢವಾಗಿ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಉಪವಾಸವನ್ನು ಮಾಡಿದ್ರೆ ನಮ್ಮ ದೇಹ ಡಿಟಾಕ್ಸಿಫೈ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿರೋ ಎಲ್ಲ ಟಾಕ್ಸಿನ್ಸು ಹೊರಗಡೆ ಹೋಗುತ್ತೆ. ಆವಾಗ ನಾವು ನೀಟಾಗಿರ್ತೀವಿ, ನಮ್ಮ ಇಮ್ಯುನಿಟಿನೂ ಕೂಡ 100% ಸ್ಟ್ರಾಂಗ್ ಆಗಿರುತ್ತೆ. ಇದು ಈ ಉಪವಾಸದ ಉದ್ದೇಶ. ಸೊ ಇಲ್ಲಿ ನೀವು 9 ದಿನಗಳನ್ನ ನೋಡ್ಬೋದು. 9 ದಿನಗಳಂದರೆ ಒಂದು ಮಗು ಹೆಂಗೆ ಒಂದು ತಾಯಿ ಗರ್ಭದಿಂದ ಗರ್ಭಕ್ಕೆ ಸೇರಿ ಹುಟ್ಟಿ ಬರುವವರೆಗೂ ಅದು ಎಷ್ಟು ಟೆನ್ಷನ್ ತಗೊಳುತ್ತೆ, ಎಷ್ಟು ಆ್ಯಕ್ಟಿವ್ ಇರುತ್ತೆ, ಎಷ್ಟು ಆ ತಾಯಿ ತ್ಯಾಗ ಮಾಡಿರ್ತಾಳೆ. ಅದೇ ರೀತಿ ನಾವು ಕೂಡ ಈ 9 ದಿನನ ತುಂಬಿಸೋದು. ಅದರಲ್ಲಿ ಉಪವಾಸ ಒಂದು ಮೇಯ್ನ್. ಓಕೆನಾ? ನೋಡಿ, ಇದನ್ನು ಈ ಸೀಸನಲ್ಲೇ ಯಾಕೆ ಉಪವಾಸನ ಅಷ್ಟು ಕಟ್ಟುನಿಟ್ಟಾಗಿ ಮಾಡ್ಬೋದು ಅಂತ ಅಂದರೆ, ಈಗ ನೋಡಿ, ಇದು ಈ ಸೀಸನ್ ಬಂದು ಅತಿಯಾದ ಮಳೆನೂ ಇರೋದಿಲ್ಲ, ಅತಿಯಾದ ಚಳಿ ಇರೋದಿಲ್ಲ, ಅತಿಯಾದ ಒಂದು ಬೇಸಿಗೆನೂ ನಿಮಗೆ ಸೆಕೆ ಅಯ್ಯಪ್ಪ ಎದ್ದು ನೀರು ಹಾಕೊಂಡ್ಬಿಡ್ಬೇಕು ಮೈಗೆ, ಆ ರೀತಿಯೂ ನಿಮ್ಗೆ ಅನಿಸೋದಿಲ್ಲ. ಸೊ ಇದು ಪರ್ಫೆಕ್ಟ್ ನಿಮಗೆ ಏನು ಫಾಸ್ಟಿಂಗ್ ಅಥವಾ ಉಪವಾಸವನ್ನು ಮಾಡೋಕ್ಕೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಉಪವಾಸ ಏನಾದರೂ ಮಾಡದೇ ಇದ್ದರೆ ಖಂಡಿತ ಅದನ್ನು ಸ್ಟಾರ್ಟ್ ಮಾಡಿ. ಆದರೆ ಸ್ಟ್ರಿಕ್ಟ್ ಉಪವಾಸವನ್ನು ಮಾಡಬೇಡಿ. ಸ್ಟ್ರಿಕ್ಟ್ ಅಂದರೆ ಏನು, 1 ಲೋಟ ನೀರು ಕುಡಿದೆ ನೀವು ಉಪವಾಸ ಮಾಡೋದು ಖಂಡಿತ ತಪ್ಪು. ಯಾಕೆ ಗೊತ್ತಾ, ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ನ ನಾವು ಹೊರಗಡೆ ಕಳ್ಸೋಕ್ಕೋಸ್ಕರ ಉಪವಾಸ ಮಾಡಿರ್ತೀವಿ. ನೀವು ಫುಲ್ ದೇಹ ನೀರು ಕುಡಿದೆ, ಒಂದು ಯಾವುದೋ ಜ್ಯೂಸು ಕುಡಿದೆ ಒಣಗಿಸ್ಬಿಟ್ರೆ ಆ ಟಾಕ್ಸಿನ್ಸ್ ಅಲ್ಲೇ ಎಲ್ಲ ಒಣಗೋಗಿ ಕೂತಿರುತ್ತೆ. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು. ನೀವು ನೀರಿನ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡಬೇಕು. ನಮ್ಮ ದೇಹ ಮತ್ತು ಮನಸ್ಸು ಸದೃಢವಾಗಿರಬೇಕು, ಎರಡೂ ನಮ್ಮ ಮಾತನ್ನು ಕೇಳಬೇಕು, ನಾವು ದೇವಿನ ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಒಂದಷ್ಟು ಕ್ರಮಗಳಿದ್ದೇ ಇರುತ್ತೆ ಅಲ್ವಾ. ಫಸ್ಟ್ನೇದಾಗಿ, ನೀವು ಯಾವಾಗ ಉಪವಾಸ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತೀರಾ ಅದಕ್ಕಿಂತ 2 ದಿನಕ್ಕಿಂತ ಮುಂಚೆ ನೀವು ಯಾವ ಆಹಾರ ಸೇರಿಸ್ಬೇಕು, ಯಾವ ಫುಡ್ಡನ್ನ ನೀವು ತಗೋತೀರಾ ಅಂತ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಬಾಡಿನ ಒಂದು 2 ದಿನಕ್ಕೆ ಮುಂಚೆನೇ ಅದಕ್ಕೆ ಒಗ್ಗಿಸ್ಬೇಡಿ. ಅದು ತುಂಬಾ ಇಂಪಾರ್ಟೆಂಟು. ಇಲ್ಲಾಂದರೆ ಮತ್ತೆ ಸುಸ್ತಾಗೋದು, ಆಯಾಸ ಆಗೋದು, ಅಥವಾ ಇನ್ನೊಂದು ಬೇರೆ ಯಾವುದಕ್ಕಾದರೂ ತಿರುಗೋದು, ಈ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಆಮೇಲೆ ಕೆಲವರು ಏನು, ನನ್ನ ಕೈಲಿ ಈಗ ಕೆಲವು ಸಮಯದ ಅಭಾವ ಇರ್ಬೋದು, ಅಥವಾ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇರ್ಬೋದು, ಆ ಥರ ಇದ್ರೂ ನಾವು 9 ದಿನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ. ಈಗ ಎಷ್ಟೋ ಒಂದು ನಮ್ಮ ಸಮಸ್ಯೆಗಳ ಮಧ್ಯೆ ನಾವು ಉಪವಾಸ ಮಾಡಬೇಕು ಅಂತ ಅಂದರೆ 9 ಡೇಸೇ ಮಾಡಬೇಕಂತ ಏನಿಲ್ಲ. ನೀವು 3 ದಿನವೂ ಮಾಡಿ, 5 ದಿನವೂ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಫುಲ್ 9 ಡೇಸ್ ಆರಾಮಾಗಿ 9 ದಿನಗಳು ಮಾಡ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟು ನಿಮಗೆ. ಆದರೆ ನನ್ನ ಒಂದು ಸಜೆಷನ್ ಏನಂತ ಅಂದರೆ, ನೀವು ಎಷ್ಟು ದಿನ ಮಾಡ್ತೀರಾ ಅಷ್ಟು ನೀವು ಆರಾಮಾಗಿ ಮಾಡಿ. ಅಂದರೆ ಈ ಚಿಂತೆ ತಗೊಂಡು ಉಪವಾಸ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ರೀತಿಲಿ ನೀವು ಉಪವಾಸನ ಖಂಡಿತವಾಗ್ಲೂ ಮಾಡಬೇಡಿ. ಅದು ತುಂಬ ತಪ್ಪು. ಓಕೆನಾ? ಯಾರು ಮಾಡ್ಬೋದು ಅನ್ನೋಕ್ಕಿಂತ ಯಾರು ಈ ಉಪವಾಸನ ಮಾಡಬಾರ್ದು ಅಂತ ಅಂದರೆ, ಯಾರು ಗರ್ಭಿಣಿ ಇರ್ತಾರೆ ಅವ್ರು ದಯವಿಟ್ಟು ಮಾಡಬೇಡಿ. ಮಕ್ಕಳು, ಯಾರು ಕುಡಿತ ಚಟ ಇರುತ್ತಲ್ಲ ಅವರು, ಮತ್ತು ಕೆಲವು ಕಣ್ಣಿನ ತೊಂದರೆ ಇರೋರು, ಜೊತೆಗೆ ಡಿಸೆಂಟ್ರಿ ಈ ಥರ ಪ್ರಾಬ್ಲಮ್ ಇರೋರು, ಬೇದಿ ಇರ್ಬೋದು. ಓಕೆನಾ? ಈ ಥರ ಪ್ರಾಬ್ಲಮ್ ಇರೋರು ದಯವಿಟ್ಟು ಉಪವಾಸನ ಮಾಡಬೇಡಿ. ಮತ್ತು ತುಂಬ ಮೆಡಿಸಿನ್ಸ್ ತಗೊಂಡಿರ್ತೀರಾ, ಊಟ ಮಾಡಲೇಬೇಕು, ಈ ಥರದವರು ದಯವಿಟ್ಟು ಈ ಉಪವಾಸವನ್ನು ನಿಲ್ಲಿಸಿ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡಬೇಡಿ. ಹಾಗಿದ್ರೆ ಎಲ್ಲರಿಗೂ ಈಗ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ,
ಡಯಾಬಿಟೀಸ್, ಶುಗರ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಇದೆ ಅಲ್ವಾ. ಅವ್ರು ಏನು ಮಾಡ್ಬೋದು, ಅವ್ರು ಏನು ಮಾಡಬೇಕು ಅಂದರೆ ಕಾರ್ಬ್ಸ್ ಇಂಟೇಕ್ಸ್ನ ಕಡಿಮೆ ಮಾಡಬೇಕಂದ್ರೆ ಈ ಸ್ವಲ್ಪ ರೈಸ್ ಇರ್ಬೋದು, ಅನ್ನ, ಈ ಸ್ವಲ್ಪ ಮೈದಾ ಥರ ಈ ಥರ ಒಂದು ಕಾರ್ಬ್ಸು ನಮ್ಮ ದೇಹಕ್ಕೆ ಹೆಚ್ಚಾಗಿ ಬೇಕಾಗಿರುತ್ತಲ್ಲ ಅಂಥ ಆಹಾರಗಳನ್ನ ನೀವು ಆದಷ್ಟು ಕಡಿಮೆ ಮಾಡಿ. ನಾನು ಹೇಳೋ ಪ್ರಕಾರ ಖಂಡಿತವಾಗ್ಲೂ ಉಪವಾಸ ಆಗೋವರೆಗೂ ಆ ಆಹಾರಗಳನ್ನ ನಿಲ್ಲಿಸಿ ಅಂತ ಹೇಳ್ತೀನಿ. ಓಕೆನಾ. ಮತ್ತು ನಾನು ಹೆಲ್ದಿಯಾಗಿದ್ದೀನಿ, ಫಿಟ್ಟಾಗಿದ್ದೀನಿ, ಏನು ಸಮಸ್ಯೆ ಇಲ್ಲ ಅಂತ ಅನ್ನೋರು ಎಲ್ಲ ರೀತಿಯ ಫುಡ್ಗಳನ್ನ ತಗೋಬೋದು, ಫ್ರೂಟ್ಸ್ಗಳನ್ನ ತಗೋಬೋದು, ಹಣ್ಣುಗಳನ್ನ ತಗೋಬೋದು. ಓಕೆನಾ. ಫುಡ್ ತಗೋಬೋದು ಅಂದ ತಕ್ಷಣ ಯಾವ್ದು ಬೇಕಾದರೂ ತಗೋಬೋದು ಅಂತ ಅಂದ್ಕೋಬೇಡಿ. ನಮ್ಮ ದೇಹ ಯಾವುದಕ್ಕೆ ಬೇಗ ಡೈಜೆಸ್ಟ್ ಆಗುತ್ತೆ ಅಂಥದ್ದು ಮಾತ್ರ ನೀವು ಫುಡ್ ತೊಗೊಬೋದು. ಅಂದರೆ ನೀವು ಜ್ಯೂಸ್ಗಳಿಂದ ಸ್ಟಾರ್ಟ್ ಮಾಡಿ. ಜ್ಯೂಸ್ ಅಂದರೆ ಈ ಮೆರಿಂಡಾ, ಪೆಪ್ಸಿ ಈ ಥರ ಅಲ್ಲ, ಹಣ್ಣಿನ ಒಂದು ಜ್ಯೂಸ್ಗಳನ್ನ ನೀವು ತಗೋಬೋದು. ಆದರೆ ಕೆಲವ್ರಿಗೆ ಫೈಬರ್ನ ಚಿಂತೆ ಇರುತ್ತೆ, ಹಣ್ಣಲ್ಲಿ ಫೈಬರ್ ಜ್ಯೂಸ್ ಮಾಡಿಬಿಟ್ರೆ ಫೈಬರ್ ಹೋಗ್ಬಿಡುತ್ತೆ ಅಂತ. ಸೊ ಅಂಥವರು ನಿಮ್ಗೆ ಆರಾಮಾಗಿ ಹಣ್ಣುಗಳನ್ನ ಕಟ್ ಮಾಡಿ ಆರಾಮಾಗಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ನೀವು ಈ ಒಂದು ನಾನು ಆಗಲೇ ಹೇಳ್ದಂಗೆ ಮತ್ತು ಇನ್ಯಾವಾದ್ರೂ ಬಿಡಬೇಕಾ ಅಂತ ಅಂದರೆ ಖಂಡಿತ ಹೌದು. ನಾನ್ ವೆಜ್ ಇರ್ಬೋದು, ಮಟನ್, ಚಿಕನ್ನು ಅಥವಾ ಮೈದಾ ಮತ್ತು ಶುಗರು ಮತ್ತು ಉಪ್ಪು ಮತ್ತು ಹೆವಿ ಪ್ರೋಸೆಸ್ಡ್ ಆಯಿಲ್ ಫುಡ್ ಅಂದರೆ ಕರೆದ ಪದಾರ್ಥಗಳು, ಎಣ್ಣೆಯಲ್ಲಿ ತುಂಬ ಕರೆದಿರ್ತಾರಲ್ಲ ಅಂಥ ಪದಾರ್ಥಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನಮ್ಮ ದೇಹನ ನಾವು ಆ ಒಂದು ವಿಷಕರವಾದ ದೇಹನ ಕ್ಲೀನ್ ಮಾಡ್ತಿರ್ತೀವಿ. ಸೊ ಇಂಥವನ್ನ ನೀವು ಮತ್ತೆ ತಗೊಂಡಾಗ ಮತ್ತೆ ನಮ್ಮ ಕರಳಲ್ಲಿ ಹಂಗೆ ಕೂತ್ಕೊಳ್ಳುತ್ತೆ, ನೂರಾರು ರೋಗ ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆನಾ. ಸೊ ನೀರನ್ನು ಯಥೇಚ್ಛವಾಗಿ ಕುಡೀರಿ. ನೀರಿನ ಬಗ್ಗೆ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಏನಾದರೂ ನೀರು ಹೆಂಗೆ ಕುಡಿಬೇಕು, ಯಾವ ಥರ ಕುಡಿಬೇಕು, ಅದಕ್ಕೂ ಒಂದು ಕ್ರಮ ಖಂಡಿತ ಇದೆ. ಅದನ್ನು ನೀವು ಒಂದು ಸಾರಿ ನೋಡ್ಬೋದು. ಮತ್ತು ಯಾವ ಥರ ಫುಡ್ ತಿನ್ಬೋದು, ನಾನು ಹೇಳೋದೇನೆಂದರೆ, ನೀವು ಈಗ ರಾತ್ರಿ ಎಲ್ಲ ಮಲಗಿರ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಥರ ಊಟವನ್ನು ಮಾಡ್ತೀರಾ ಅದು ನಿಮ್ಮ ದೇಹಕ್ಕೆ ಹೆಚ್ಚು ಪರಿಣಾಮವನ್ನು ಕೊಡುತ್ತೆ. ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅನ್ನ ತಗೊಂಡ್ರಿ ಅಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಕಾರ್ಬ್ಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ನೀವು ದಪ್ಪನೂ ಆಗ್ತಾ ಹೋಗ್ತೀರಾ, ಜೊತೆಗೆ ನೀವು ಶುಗರು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಫುಡ್ಡನ್ನು ಅವಾಯ್ಡ್ ಮಾಡಿ. ಈಗ ಎದ್ದ ತಕ್ಷಣ ಯಾವ್ದು ತಗೋಬೋದು ಅಂತ ಅಂದರೆ, ಈಗ ಪಪಾಯ, ಪರಂಗಿ ಹಣ್ಣನ್ನು ನೀವು ಯೂಸ್ ಮಾಡ್ಬೋದು. ಅಂಥ ಒಂದು ಹಣ್ಣುಗಳಿಂದ ನಿಮ್ಮ ಒಂದು ದಿನಚರಿಯನ್ನು ಸ್ಟಾರ್ಟ್ ಮಾಡಿ. ಅಥವಾ ಉಪವಾಸ ಮುಗಿದ ಮೇಲೆ ನೀವೇನು ತಿಂತೀರಾ ಅದನ್ನು ಈ ಥರದಲ್ಲಿ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ದೇಹ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ನೋ ಡೌಟ್. ಓಕೆನಾ. ಓಕೆ, ಇಷ್ಟೆಲ್ಲ ಆಯಿತು. ಮತ್ತು ರೆಸ್ಟ್ ಮಾಡೋದನ್ನು ಮರಿಬೇಡಿ. ರೆಸ್ಟ್ ಅಂತಿಗೆ ಯಾವಾಗ ಟಯರ್ಡ್ ಆಗುತ್ತೆ, ಯಾಕಂದರೆ ಉಪವಾಸ ಕಂಟಿನ್ಯೂಸ್ ಆಗಿ ನಾವು ಮಾಡಿರೋದಿಲ್ಲ. ಅಂಥ ಟೈಮಲ್ಲಿ ನೀವು ಸ್ವಲ್ಪ ರೆಸ್ಟ್ ಮಾಡ್ತಾ ಮಾಡಿ. ಅಂದರೆ ಚೆನ್ನಾಗಿ ನಿದ್ದೆ ಮಾಡೋದನ್ನು ಮರಿಬೇಡಿ. ಎಷ್ಟು ಗಂಟೆ ನಿದ್ದೆ ಮಾಡಿದೆ ಅನ್ನೋಕ್ಕಿಂತ ಎಷ್ಟು ಚೆನ್ನಾಗಿ ನಾನು ಎಫೆಕ್ಟಿವ್ ಆಗಿ ನಿದ್ದೆ ಮಾಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಿ. ನಿದ್ದೆನೂ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ನ ಎಷ್ಟೋ ಕಡಿಮೆ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ದೇವಿನ ಹೊಲಿಸ್ಕೊಳ್ಳೋದು ಹೇಗೆ? ಆ್ಯಕ್ಚುಲಿ ದೇವಿನ ಹೊಲಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಸಿಂಪಲ್. ನಾನು ಆಗಲೇ ಹೇಳಿದ್ನ, ನಿಮ್ಮ ಮನಸ್ಸು ನಿಮ್ಮ ದೇಹ ಎರಡೂ ನಿಮ್ಮ ಹಿಡಿತದಲ್ಲಿದ್ದರೆ ದೇವಿ ತಾನಾಗ್ತಾನೆ ಬಂದುಬಿಡ್ತಾಳೆ. ಓಕೆ, ನಾವು ಹಂಗಾದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕಾ, ಏನು ಗೊಂಬೆಗಳೆಲ್ಲ ಇಟ್ಟು ಪೂಜೆ ಮಾಡಬೇಕಾ, ಎಲ್ಲರನ್ನೂ ಕರೆದು ಪೂಜೆ ಮಾಡಬೇಕಾ? ಅಷ್ಟೊಂದು ಶಕ್ತಿನೂ ಇಲ್ಲ, ಅಷ್ಟೊಂದು ಟೈಮೂ ಇಲ್ಲ, ಏನೂ ಇಲ್ಲ ಅಂತಂದರೆ ನೀವು ತಲೆನೇ ಕೆಡಿಸ್ಕೋಬೇಡಿ. ದಿನಕ್ಕೆ ಒಂದು 10 ನಿಮಿಷ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಟೈಮು, ದೇವಿನ ಫೋಟೋನೋ ಅಥವಾ ದೇವಿ ವಿಗ್ರಹನ ಏನೋ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಒಂದಷ್ಟೊತ್ತು ಆರಾಮಾಗಿ ಮೆಡಿಟೇಷನ್ ಮಾಡಿ. ಅದು ಸಿಕ್ಕಾಬಟ್ಟೆ ನಿಮಗೆ ಬೆನಿಫಿಟ್ ಆಗುತ್ತೆ. ನಿಮ್ಗೆ ಅಲ್ಲೇ ದೇವಿ ಪ್ರತ್ಯಕ್ಷ ಆಗಿರ್ತಾಳೆ. ನಿಮ್ಗೆ ಏನು ಬೇಕು ಅನ್ನೋದನ್ನು ನಿಮ್ಗೆ ಅಲ್ಲೇ ನಿಜವಾಗ್ಲೂ ಇದು ಒಂದು ಮಿರಾಕಲ್ ಥರನೇ ಇರುತ್ತೆ ನೀವು ಒಂದು ಧ್ಯಾನ ಮಾಡಬೇಕಾದ್ರೆ. ಬಟ್ ನಿಮಗೆ ಆ ಧ್ಯಾನದಲ್ಲಿ ನಂಬಿಕೆ ಇರಲಿ. ಓಕೆನಾ. ಇದು ತುಂಬ ಇಂಪಾರ್ಟೆಂಟು. ಜೊತೆಗೆ ಮಂತ್ರ ಪಠಣೆ ನೋಡಿ, ಈ ಫಾಸ್ಟಿಂಗು, ಉಪವಾಸ ಅಥವಾ ಮಂತ್ರ ಪಠಣೆಗಳು ಎಲ್ಲ ತರಹದ ಮತಗಳಲ್ಲೂ ಇದ್ದೇ ಇರುತ್ತೆ. ಸೊ ಅದೇನಕ್ಕೆ ಅಂತಂದರೆ ಆ ಮಂತ್ರಗಳು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ವೈಬ್ರೇಷನ್ಸ್ನ ಕೊಡ್ತವೆ. ಈಗ ನೀವು ಓಂ ಅಂತ ಅಂದಾಗ ಎಷ್ಟು ವೈಬ್ರೇಟ್ ಫೀಲ್ ಆಗ್ತಿರಲ್ಲ, ಸೇಮ್ ಅದೇ ಥರ. ಈಗ ನಿಮ್ಗೆ ಯಾವ ಮಂತ್ರನೂ ಗೊತ್ತಿಲ್ವಾ, ಓಂ ಧುಮ್ ದುರ್ಗಾಯೇ ಅಂತ ಮಂತ್ರ ಪಠಣೆ ಮಾಡಿ, ಅಥವಾ ಪಾರ್ವತಿಯೇ ನಮಃ ಅಂತ ಮಂತ್ರ ಪಠಣೆ ಮಾಡಿ. ನಿಮಗೆ ಏನು ಗೊತ್ತು ಅದನ್ನು ಆರಾಮಾಗಿ ಮಂತ್ರ ಪಠಣೆಗಳನ್ನ ಮಾಡ್ತಾ ಬನ್ನಿ. ನೀವು ಎಷ್ಟು ಉಪವಾಸ ಇರ್ತೀರಲ್ಲ ಆ ದಿನಗಳು. ಜೊತೆಗೆ ನೀವು ಯಾವ ಒಂದು ಪದ್ಧತಿನ ಅಥವಾ ಏನಾದರೂ ಕ್ರಮನ ಮಾಡ್ತಿದ್ದೀರಾ ಅಂದರೆ ಅದ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ. ಅಂದರೆ ಅಯ್ಯೋ ಇದು ಒಲಿಯುತ್ತಾ ಇಲ್ವೋ, ಇದೆಲ್ಲ ಮಾಡಿಬಿಟ್ರೆ ದೇವಿ ಬಂದ್ಬಿಡ್ತಾಳ, ನಮಗೆ ಅಲ್ಲಿ ಬಂದ್ಬಿಡ್ತಾಳೆ, ಅವಳು ಬೇರೆಯವ್ರಿಗೆ ಹೋಗ್ತಾರೆ, ಆ ಥರ ಎಲ್ಲ ಅಂದ್ಕೊಳ್ಳೇಬೇಡಿ. ನಿಜವಾಗ್ಲೂ ಇಷ್ಟು ರೀತಿ ನೀವು ಆರಾಮಾಗಿ ದೇವಿ ಜೊತೆ ಕನೆಕ್ಟ್ ಆಗಿರಿ. ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ದೇವಿ ಏನು ನಮ್ಮ ಜೊತೆ ಇದ್ದಾಳೆ ಅಂತ. ಖಂಡಿತವಾಗ್ಲೂ ನೀವು ಇಷ್ಟು ಕ್ರಮಗಳನ್ನ
ಅವಳಿಗೆ ಕೊಟ್ಟಾಗ ಅವಳು ಸಂಪೂರ್ಣವಾಗಿ ನಿಮ್ಮೋಳಾಗ್ತಾಳೆ. ಆವಾಗ ನೋಡಿ, ಆ ಒಂದಷ್ಟು ಉಪವಾಸ ಕಳೆದ ದಿನ ನಿಮ್ಮ ಮುಖದಲ್ಲಿ ಆಗೋ ಬದಲಾವಣೆಗಳು, ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆಗಳು, ನಿಮ್ಮ ಮಾತಿನಲ್ಲಿ ಆಗುವಂಥ ಬದಲಾವಣೆಗಳೇನಿದೆ ಅದು ಖಂಡಿತ ಚೇಂಜ್ ಆಗಿರುತ್ತೆ. ನೀವು 100ಗೆ 100 ಮಾರ್ಕ್ಸ್ನ ನೀವು ತಗೊಂಡಿರ್ತೀರ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ನವರಾತ್ರಿ ನಿಮ್ಗೆಲ್ರಿಗೂ ಸಿಕ್ಕಾಬಟ್ಟೆ ಸುಖ ಸಂಪತ್ತು, ನೀವೇನು ಕೇಳ್ತೀರ ಅದನ್ನು ದೇವಿ ಆರಾಮಾಗಿ ನಿಮಗೆ ಕೊಡಲಿ ಅಂತ ಹೇಳ್ತಾ, ಮುಂದಿನ ಯಾವುದೋ ಒಂದು ಹೊಸ ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.